ಎಲ್ಲರಿಗೂ ನಮಸ್ಕಾರ. ಬದುಕು ಪ್ರಗತಿಯ ಕಡೆಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು 3-4 ತಿಂಗಳು ಇಟ್ಟರೂ ಕೆಡದೇ ಇರುವಂತಹ ಮೆಂತ್ಯ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಚಟ್ನಿನೂ ಹೌದು, ಮನೆಮದ್ದು ಹೌದು. ನಿಮಗೆಲ್ಲ ತಿಳಿದಿರುವ ಹಾಗೆ ಮೆಂತ್ಯ ಕಾಳಲ್ಲಿ ಔಷಧೀಯ ಗುಣಗಳಿದೆ. ಆ ಎಲ್ಲ ಗುಣಗಳು ಯಾವಪ್ಪ ಅಂದರೆ BP ಶುಗರ್ ಇರೋರಿಗೆ, ತಲೆ ಕೂದಲು ಉದುರೋರಿಗೆ, ಕಣ್ಣಿನ ಸಮಸ್ಯೆ ಇರೋರಿಗೆ, ಹೊಟ್ಟೆಲಿ ಅಸಿಡಿಟಿ ಇರೋರಿಗೆ, ಹಾಗೆ ಪಿತ್ತದ ಅಂಶ ಇರೋರಿಗೆ, ಹೀಟ್ ಬಾಡಿ ಇರೋರು ಎಲ್ಲರೂ ಸಮೇತ ಈ ಚಟ್ನಿಯನ್ನು ಮನೆ ಮದ್ದಿನ ಥರ ಬಳಸ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಬಾಣಲಿ ಬಿಸಿ ಮಾಡಿಕೊಂಡು 2 ಕಪ್ಪು ಮೆಂತ್ಯ ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಬಣ್ಣ ಬದಲಾದ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನಂತರ ಬಾಣಲಿಗೆ 2 ಈರುಳ್ಳಿ, 1 ಮುಷ್ಟಿ ಬೆಳ್ಳುಳ್ಳಿ, 1 ಮುಷ್ಟಿ ಕರಿಬೇವು, 2 ಸ್ಪೂನ್ ಜೀರಿಗೆ, 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ರೋಸ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಖಾರವನ್ನು ಬಳಸ್ತಾರೋ ಅದಕ್ಕೆ ಅನುಗುಣವಾಗಿ ಖಾರ ಪುಡಿಯನ್ನು ಬಳಸ್ಬೋದು. ಇಲ್ಲ ಅಂತಂದರೆ ಒಣಮೆಣಸಿನಕಾಯನ್ನು ಬಳಸ್ಕೋಬೋದು. ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಈ ಎಲ್ಲ ಪದಾರ್ಥಗಳು ಬಿಸಿ ಆಗೋಷ್ಟೊತ್ತಿಗೆ ಮೊದಲೇ ಹುರಿದಿಟ್ಕೊಂಡಿರುವಂತಹ ಮೆಂತ್ಯ ಕಾಳನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ಹುರಿದಿಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಡ್ರೈ ಆಗಿ ರುಬ್ಕೊಂಬರೋಣ. ನೀರು ಹಾಕೋದು ಬೇಡ. ರುಬ್ಬಿದ ನಂತರ ಅದು ಹೀಗಾಗಿರುತ್ತೆ. ಈಗ ಮೆಂತ್ಯ ಪುಡಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹೀಗೆ 2-3 ಬಾರಿ ಸ್ವಲ್ಪನೇ ನೀರು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹೀಗೆ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿ 3-4 ದಿವಸ ಹೀಗೆ ಬಳಸ್ಕೋಬೋದು. ಆದರೆ 3-4 ತಿಂಗಳು ಇಟ್ಟು ಬಳಸ್ಕೊಳ್ಬೇಕಪ್ಪ ಅಂತಂದರೆ ನಾವು ಒಗ್ಗರಣೆ ಹಾಕ್ಕೋಬೇಕು. ಬನ್ನಿ, ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾದಿದೆಯೋ ನೋಡಿಕೊಂಡು ಸ್ವಲ್ಪ ಇಂಗು, ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಚಟ್ನಿಯನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಈ ಚಟ್ನಿಯನ್ನು ತಳ ಹಿಡಿದೇ ಇರೋ ರೀತಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಯಾವ ಕಾರಣಕ್ಕೂ ತಳ ಹಿಡಿಸ್ಕೋಬೇಡಿ. 5-5 ನಿಮಿಷಕ್ಕೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದೇ ರೀತಿ ನೋಡ್ಕೊಳ್ತಾ ಇರಿ. ಇದು ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ, ಬಿಸಿ ಬಿಸಿ ರೈಸು ಎಲ್ಲದ್ರ ಜೊತೆನೂ ಸವಿಯಲು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ವಿಧಾನದಲ್ಲೂ ಕೂಡ ಒಂದು ಸಾರಿ ಚಟ್ನಿಯನ್ನು ಟ್ರೈ ಮಾಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಉತ್ತರ ಕರ್ನಾಟಕದ ಕಡೆ ಗಂಡನ ಹೆಸರು ಹೇಳಿದ್ರೆ ಹಂಗೆ ಹೇಳಂಗಿಲ್ಲ, ಒಡಪಿಟ್ಟು ಹೇಳಬೇಕು. ಅಂಥ ಒಡಪಿನ ಜೊತೆ ಈ ವಿಡಿಯೋದಾಗ ಬಂದೀನಿ, ಕೇಳ್ರಿ. ಗಂಗಾ ಸ್ನಾನ ತುಂಗಾ ಪಾನ, ನಮ್ಮವರು ಭಾಳ ಸಮಾಧಾನ. ಯೋಗೇಶ್ ಶೈನರು.